ಪ್ರೀತಿಯುಳ್ಳ ದೇವರ ಮಕ್ಕಳೇ, ಒಡೆಯನು ರಕ್ಷಕನೂ ಆದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಯೋಹಾನ 1:9. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಪ್ರಿಯವಾದವರೇ, ಯೇಸು ಕ್ರಿಸ್ತನು ಗೆನೆಸರೇತ್ ಎಂಬ ಊರಿಗೆ ಬಂದು ದೋಣಿಯಿಂದ ಇಳಿದಾಗ ಅಶುದ್ಧ ಆತ್ಮ ಹಿಡಿದಿದ್ದ ಒಬ್ಬ ಮನುಷ್ಯನು ಸ್ಮಶಾನದಿಂದ ಆತನಿಗೆ ಎದುರಾಗಿ ಬಂದನು. ಅವನ ವಾಸಸ್ಥಾನವು ಆ ಸ್ಮಶಾನವೇ ಆಗಿತ್ತು. ಅವನನ್ನು ಸಂಕೋಲೆಗಳಿಂದ ಅಥವಾ ಸರಪಳಿಗಳಿಂದಲೂ ಕೂಡ ಕಟ್ಟಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಅವನು ಯಾವಾಗಲೂ ಹಗಲು ರಾತ್ರಿ ಬೆಟ್ಟಗಳಲ್ಲಿಯೂ ಸ್ಮಶಾನಗಳಲ್ಲಿಯೂ ಇರುತ್ತಾ ಕೂಗಾಡುತ್ತಾ ಕಲ್ಲುಗಳಿಂದ ತನ್ನನ್ನು ತಾನೇ ಗಾಯಪಡಿಸಿಕೊಳ್ಳುತ್ತಿದ್ದನು. ಅವನು ಜನರಿಗೂ ತೊಂದರೆ ಕೊಡುತ್ತಾ ಯಾರಿಗೂ ಪ್ರಯೋಜನವಿಲ್ಲದವನಾಗಿದ್ದನು. ಆದರೆ ಯೇಸು ಅವನನ್ನು ಕಂಡು ಅವನಲ್ಲಿದ್ದ ಅಶುದ್ಧ ಆತ್ಮಗಳನ್ನು ಓಡಿಸಿದಾಗ ಅವನು ವಸ್ತ್ರ ಧರಿಸಿದವನಾಗಿ ಸ್ವಸ್ಥ ಬುದ್ಧಿಯಿಂದ ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತಿದ್ದನು. ಇದನ್ನು ಕಂಡು ಜನರು ಭಯಪಟ್ಟರು. ತರುವಾಯ ಅವನು ಅಲ್ಲಿಂದ ಹೊರಟು ಹೋಗಿ ಯೇಸು ತನಗೆ ಮಾಡಿದಂಥ ಮಹತ್ಕಾರ್ಯಗಳನ್ನೆಲ್ಲ ದೆಕಪೊಲಿ ಎಂಬ ಪಟ್ಟಣದಲ್ಲಿ, ಆ ದೇಶದಲ್ಲಿ ಸಾರಲು ಪ್ರಾರಂಭ ಮಾಡಿದನು. ಇದನ್ನು ಕಂಡು ಎಲ್ಲರೂ ಆಶ್ಚರ್ಯಪಟ್ಟರು. ಹೌದು ಪ್ರಿಯರೇ, ಇಷ್ಟು ವರ್ಷಗಳ ಕಾಲ ಅವನು ತನ್ನ ಕುಟುಂಬವನ್ನು, ತಮ್ಮ ಸಂಬಂಧಿಕರನ್ನು ಕಳೆದುಕೊಂಡು ಸಮಾಧಾನ ಮತ್ತು ಸಂತೋಷವಿಲ್ಲದೆ ಬದುಕುತ್ತಿದ್ದನು. ಅವನು ಯೇಸುವಿನ ಬಳಿಗೆ ಬಂದಾಗ ಅವನ ಜೀವನವೇ ಬದಲಾಯಿತು. ಸಮಾಜದಲ್ಲಿ ಒಬ್ಬ ಒಳ್ಳೆಯ ಮನುಷ್ಯನಾಗಿಯೂ ಮತ್ತು ಸುವಾರ್ತಿಕನಾಗಿಯೂ ಬದುಕಿದನು. ಲೋಕಕ್ಕೆ ಬಂದು ಪ್ರತಿ ಮನುಷ್ಯನು ಪ್ರಕಾಶಿಸುವ ನಿಜವಾದ ಬೆಳಕು ಆತನೇ ಎಂಬ ವಾಕ್ಯವು ಎಷ್ಟು ಸತ್ಯವಾದದ್ದು ನೋಡಿರಿ. ಅದೇ ನಿಜವಾದ ಬೆಳಕಾದ ಯೇಸು ನಿಮ್ಮ ಜೀವನವನ್ನು ಪ್ರಕಾಶಿಸುವಂತೆ ಮಾಡಲಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.